ಮಕ್ಕಳು ಸೈಲೆಂಟ್ ಆಗಿರಿ ದಯವಿಟ್ಟು. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ನಾನು ಮಾತಾಡೋಕೆ ಶುರು ಮಾಡೋಣ. ವೀಕೆಂಡ್ ವಿತ್ ರಮೇಶ್. ಈ ವಾರದ ಸಾಧಕರು ಪ್ರತಿಭಾ ಪುರಸ್ಕಾರವನ್ನ ಸ್ವೀಕರಿಸಿದಂತ ವಿದ್ಯಾರ್ಥಿಗಳು, ಅವರಿಗೆ ಪಾಠ ಹೇಳಿಕೊಟ್ಟಂತ ಗುರುಗಳು, ಅವ್ರ ಜೊತೆಗಿದ್ದಂತ ಪೋಷಕರು, ಅವರನ್ನ ಗುರುಸಿದಂತ ಈ ಅದ್ಭುತವಾದಂತ ವೇದಿಕೆ ಮತ್ತು ಅವರಿಗೆ ಬೆಂತಟ್ಟುವಂತ ಚಪ್ಪಾಳೆ ತಟ್ಟುವಂತ ಕನಕಪುರದ ಜನತೆ, ನೀವು ಅಭಿನಂದನೆಗಳು. ವೀಕೆಂಡ್ ವಿತ್ ರಮೇಶ್ 100 ಸಾಧಕರ ಕಥೆಯನ್ನ ನಿಮಗೆ ಹೇಳುವಂತ ಅವಕಾಶ ಕೊಡ್ತು. ಆ 100ನೇ ಸಾಧಕರಾಗಿ ಆ ಕೆಂಪು ಕುರ್ಚಿಯನ್ನು ಅಲಂಕರಿಸಿದವರು ಯಾರು? ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು. ಥ್ಯಾಂಕ್ ಯು ಫಾರ್ ದಟ್ ಸರ್. ಅವತ್ತು ಆ ಎಪಿಸೋಡ್ ಒಂದೇ ಒಂದು ಸಣ್ಣ ಕೊರತೆ ನನಗೆ. ಎಲ್ಲರೂ ಅದನ್ನೇ ಕೇಳಿದ್ರು, ಸಾರ್ ಬಂದರು, ಮೇಡಮ್ ಬಂದರು, ಕುಟುಂಬದವರೆಲ್ಲ ಬಂದರು, ನಮ್ಮ ಡಿ.ಕೆ. ಸುರೇಶ್ ಅವರು ಮಿಸ್ ಆದ್ರಲ್ಲ ಅಂತ. ಅವ್ರು ಇವತ್ತು ಸಿಕ್ಕಿದ್ದಾರೆ. ಡಿ.ಕೆ. ಸುರೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಹಿಯರ್. ಸಚ್ ಅ ಪ್ಲೆಜರ್. ಸರ್, ನಮ್ಮ ಪುರಾಣಗಳಲ್ಲಿ ಇಂದ್ರ ಇದ್ದಾನಲ್ಲ, ದೇವೇಂದ್ರ, ಅವನಿಗೆ 1000 ಕಣ್ಣುಗಳಂತೆ. 1000 ಕಣ್ಣು. ಯಾಕಂದ್ರೆ ಕನಕಪುರಲ್ಲಿರೋ ನಿಮ್ಮನ್ನು ನೋಡ್ಕೋಬೇಕು, ಅಲ್ಲಿ ಶಿವಮೊಗ್ಗಲ್ಲಿರೋರು ನೋಡ್ಕೋಬೇಕು, ಆ ಕಡೆ ಕುಂದಾಪುರದಲ್ಲಿ ಇರೋರು ನೋಡ್ಕೋಬೇಕು, ಈ ಕಡೆ ಬೆಂಗಳೂರಲ್ಲಿರೋರು ನೋಡ್ಕೋಬೇಕು. ಹಾಗಾಗಿ ಇಂದ್ರನಿಗೆ 1000 ಕಣ್ಣುಗಳು. ಇವತ್ತು ನನಗನ್ಸುತ್ತೆ, ನನಗೂ 1000 ಕಣ್ಣಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಯಾಕಂದ್ರೆ ಈ ಕನಕಪುರ ಉತ್ಸವ ಇದೆಯಲ್ಲ, ಈ ವೈಭವ ಇದೆಯಲ್ಲ, ಇದನ್ನ ನೋಡಕ್ಕೆ 2 ಕಣ್ಣು ಸಾಲಲ್ಲ ಸರ್. ಡಿ.ಕೆ. ಸುರೇಶ್ ಅವರೇ, ಶಿವಕುಮಾರ್ ಅವರೇ, ಈ ಕನಕಪುರ ಉತ್ಸವವನ್ನ ಎಂಜಾಯ್ ಮಾಡಕ್ಕೆ 1000 ಕಣ್ಣುಗಳು ಬೇಕು. ಅಷ್ಟು ಅದ್ಭುತವಾಗಿದೆ. ನಾನು ಬಂದಾಗ, ನಾನು 12 ಗಂಟೆಗೆ ಬಂದ್ಬಿಟ್ಟೆ. ಇಲ್ಲಿ ಬಂದು ಸೇರಕ್ಕೆ ಇನ್ನೂ ಅರ್ಧ ಗಂಟೆ ಬೇಕಾಗಿತ್ತು. ಎಂತ ಅದ್ಭುತಗಳು. ದಾರಿ ಫುಲ್ಲು. ಅಲ್ಲೊಂದ್ ಕಡೆ ದೊಡ್ಡ ಜೈಂಟ್ ವೀಲ್ ಹಾಕಿದ್ದಾರೆ, ಅಮ್ಯೂಸ್ಮೆಂಟ್ ಪಾರ್ಕ್ ನಡೀತಾ ಇದೆ, ಈ ಕಡೆ ಊಟ ತಿಂಡಿ ಹಬ್ಬ. ಎಲ್ಲದಕ್ಕಿಂತ ಇಲ್ಲಿ ಬರ್ತಿದಾರಲ್ಲ ಜನ ಸರ್, ಪ್ರತಿಯೊಬ್ಬರು ಸರ್, ಒಬ್ಬರು ಕೂಡ ನಾರ್ಮಲ್ ಆಗಿ ನಿರುತ್ಸಾಹದಿಂದ ಬರೀತಿಲ್ಲ ಸರ್, ಉತ್ಸಾಹದಲ್ಲಿ ಓಡ್ ಬರ್ತಿದ್ದಾರೆ ಇಡೀ ಕನಕಪುರದ ಜನ. ಅದು ಉತ್ಸವ ಅಂದ್ರೆ, ಉತ್ತಂದ್ರೆ ನಿಮ್ಮನ್ನ ಮೇಲಕ್ಕೆ ಎಬ್ಸುತ್ತಲ್ಲ, ಹಾರಿಸುತ್ತಲ್ಲ, ಅದನ್ನ ಸಂಸ್ಕೃತದಲ್ಲಿ ಅಂತಾರೆ. ಉತ್ಸವ ಅಂದ್ರೆ ನಿಮ್ಮ ಎನರ್ಜಿಯನ್ನ, ನಿಮ್ಮ ಸ್ಪಿರಿಟ್ ಅನ್ನ ಯಾವುದು ಅಪ್ಲಿಫ್ಟ್ ಮಾಡುತ್ತೋ ಅದು ಉತ್ಸವ. ಉತ್ಸವ ಬರೀ ಹಬ್ಬ ಅಲ್ಲ. ಹಾಗಾಗಿ ಉತ್ಸವ ಸಮಥಿಂಗ್ ವಿಚ್ ಅಪ್ಲಿಫ್ಟ್ಸ್ ಯು. ಅಂಡ್ ಕನಕೋತ್ಸವ, ಕನಕ ಅಂದ್ರೆ ಏನು? ಬಂಗಾರ, ಚಿನ್ನ. ನೀವು ಹೇಳ್ತೀರಿ ಬಂಗಾರದ ಮನುಷ್ಯ, ಚಿನ್ನದಂತ ಹುಡುಗಿ, ಓ ಅಪರಂಜಿಯಪ್ಪ ಈ ಹುಡುಗ ಅಂತಿರಲ್ಲ. ಕನಕ ಅಂದ್ರೆ ಬರೀ ಗೋಲ್ಡ್ ಅಲ್ಲ, ಅದು ಚಿನ್ನ ಇದೆಯಲ್ಲ, ಅದು ತುಕ್ಕೆ ಹಿಡಿಯಲ್ಲ. ಹಾಗಾಗಿ ಸಮಥಿಂಗ್ ಇನ್ಕರಪ್ಟಬಲ್ ಅಂದ್ರೆ ಶ್ರೇಷ್ಠವಾದ ವಿಷಯವನ್ನ. ಯಾಕೆ ಬಂಗಾರದ ಮನುಷ್ಯ ಅಂತ ಹೇಳ್ತೀವಿ? ಶ್ರೇಷ್ಠವಾದ ಮನುಷ್ಯ. ಹಾಗಾಗಿ ಕನಕಪುರ ಅಂದ್ರೆ ಶ್ರೇಷ್ಠತೆಗೆ ಹಂಬಲಿಸುವಂತ ಊರು ಕನಕಪುರ ಅಂತಾಗುತ್ತೆ. ಹಾಗಾಗಿ ಇಟ್ಸ್ ಅ ಸರ್ಚ್ ಫಾರ್ ಎಕ್ಸಲೆನ್ಸ್. ದಟ್ ಇಸ್ ಕನಕಪುರ. ಸರ್, ನಿಮ್ಮ ಪೋಸ್ಟರ್ ಏನ್ ಬರೆದಿದ್ರಿ? 1 ಪ್ರಜೆ, 2 ಪ್ರತಿಷ್ಠೆ, 3 ಪ್ರತಿಜ್ಞೆ. ಏನ್ ಬರೆದಿದ್ದಾರೆ ಸರ್? ಫಸ್ಟ್ ಪ್ರಜೆ, ಫಸ್ಟ್ ಇಸ್ ಪೀಪಲ್. ಮೊದಲು ಜನ, ಮೊದಲು ಪ್ರಜೆ ಅಂತ ಬರ್ತಿದ್ದಾರೆ. 2 ಪ್ರತಿಷ್ಠೆ. ಪ್ರತಿಷ್ಠೆ ಅಂದ್ರೆ ನಾನೇ ಹೇಳ್ಕೊಳ್ಳೋದಲ್ಲ, ನಾನು ಈ ಸ್ಟಾರು ಆ ಸ್ಟಾರು ಅಂತ. ನಿಮ್ಮ ಬಾಯಲ್ಲಿ, ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಏನು ಬರುತ್ತೋ ಅದು ಪ್ರತಿಷ್ಠೆ. ಹಾಗಾಗಿ ಯುವರ್ ನೇಮ್ ಈಸ್ ದ ಅಬ್ಸಲ್ಯೂಟ್ ಗ್ಯಾರಂಟಿ. ಇವನ್ ಹೆಸರಪ್ಪ, ಇವನ್ ಬಂದ್ರೆ ಇದು ನಡೆಯುತ್ತೆ,
ಇವನ್ ಹಾಕಿದ್ರೆ ಇದು ಮಾಡ್ತಾನೆ ಅಂತ ಜನ ನಂಬ್ತಾರಲ್ಲ. ವೆನ್ ಯು ಬಿಕಮ್ ದ ಅಲ್ಟಿಮೇಟ್ ಬ್ರ್ಯಾಂಡ್, ವೆನ್ ಯುವರ್ ನೇಮ್ ಸ್ಪೀಕ್ಸ್, ವೆನ್ ಯುವರ್ ನೇಮ್ ಇಸ್ ದ ಗ್ಯಾರಂಟಿ, ದಟ್ ಇಸ್ ಕಾಲ್ಡ್ ಪ್ರತಿಷ್ಠೆ. ಮೂರನೇ ಪದ ಅವ್ರು ಹೇಳಿರೋದೇನು? ಪ್ರತಿಜ್ಞೆ. ಪ್ರತಿಜ್ಞೆ ಅಂದ್ರೇನು? ಇವ್ರು ಏನ್ ಹೇಳ್ತಿದ್ದಾರೆ DK ಬ್ರದರ್ಸು? ನಾನು ಟ್ರೈ ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಿಲ್ಲ. ಪ್ರತಿಜ್ಞೆ. ಪ್ರತಿಜ್ಞೆ ಅಂದ್ರೆ ಇಟ್ಸ್ ಅ ಪ್ರಾಮಿಸ್. ಮಾಡೇ ಮಾಡ್ತೀನಿ ಅಂತೀವಲ್ಲ, ಅದು ಪ್ರತಿಜ್ಞೆ. ಹಾಗಾಗಿ ಪ್ರಜೆ, ಪ್ರತಿಷ್ಠೆ, ಪ್ರತಿಜ್ಞೆ ಅನ್ನೋ ಸ್ಲೋಗನ್ ಹಾಕಿದಾರಲ್ಲ, ಅಷ್ಟೇ. ಇಲ್ಲಿ ಹುಡುಗರು ಯಾರು ಇವತ್ತು ಈ ಪ್ರತಿಭಾ ಪುರಸ್ಕಾರನ ಸ್ವೀಕರಿಸ ಮಾಡಿದ್ರು, ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಪೀಪಲ್ ಫಸ್ಟ್, ಯುವರ್ ನೇಮ್ ಇಸ್ ದ ಗ್ಯಾರಂಟಿ. 3, ಕೀಪ್ ಯುವರ್ ಪ್ರಾಮಿಸ್, ಲೈಫ್ ವಿಲ್ ಟೇಕ್ ಯು ಎವ್ರಿವೇರ್. ಇನ್ನೂ 3 ವಿಷಯಗಳು. ಐಶ್ವರ್ಯ ಬಹಳ ಚೆನ್ನಾಗಿ ಶುರು ಮಾಡಿದ್ರು, ಅದನ್ನೇ ನಾನು ಏನು ಮಾಡ್ಬಿಡ್ತೀನಿ. 3 ವಿಷಯಗಳಾಗಬೇಕ್ರಿ. 1, ನೀವೇನು ಅನ್ಕೊಂಡಿದ್ರೋ ಅದ್ರ ಬಗ್ಗೆ ಮನಸ್ಸು ಮಾಡಬೇಕು. 2, ಮನಸ್ಸು ಮಾಡಿದ್ದನ್ನ ಶುರು ಮಾಡಬೇಕು. 3, ಶುರು ಮಾಡಿದ್ದನ್ನ ಅಚ್ಚುಕಟ್ಟಾಗಿ ಮುಗಿಸ್ಬೇಕು. ಫಸ್ಟ್, ಡಿಸೈಡ್. ವಿಲ್ ಯು? ಹಿಯರ್ ವಿ ಗೋ. ಕ್ಯಾಚ್. 2, ಸ್ಟಾರ್ಟ್. ಮನಸ್ಸು ಮಾಡಿದ್ದನ್ನ ಶುರು ಮಾಡಿ. 3, ಏನು ಶುರು ಮಾಡ್ತಿರೋ ಅದನ್ನ ಅಚ್ಚುಕಟ್ಟಾಗಿ ಮುಗಿಸ್ರಿ. Come on! Here we go! ಮನಸ್ಸು ಮಾಡಿ, ಶುರು ಮಾಡಿ, ಶುರು ಮಾಡಿದ್ದನ್ನ ಅಚ್ಚುಕಟ್ಟಾಗಿ ಮುಗಿಸಿ. More part you. Good luck, boys and girls.